ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಸ್ಟಾರ್ ಫ್ರೂಟಲ್ಲಿ ಕಟ್ಟ ಮಿಟ್ಟ ಒಂದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ಆಯಾ ಸೀಸನ್ಲಿ ಏನು ಫ್ರೂಟ್ಸ್ ಸಿಗುತ್ತೆ ಅದು ತಿನ್ನುವಂಥ ಅಭ್ಯಾಸನ ಇಟ್ಕೊಳ್ಳಿ. ಇದು ಆಯುರ್ವೇದಿಕ್ ಮೆಡಿಸನ್ ಇದ್ದಂಗೆ ಈ ಫ್ರೂಟು, ಸ್ಟಾರ್ ಫ್ರೂಟು. ನನಗೆ ಇದು ಕಾಯಿಯಾಗಿ ಸಿಕ್ಕಿದ್ದು. ನಾನು ಒನ್ ಡೇ ಅದನ್ನು ಅಕ್ಕಿ ಡಬ್ಬದೆಲ್ಲ ಹಾಕಿಟ್ಟ ಮೇಲೆ ಈ ಥರ ಕಲರ್ ಬಂದುಬಿಡುತ್ತೆ. ನೆಕ್ಸ್ಟ್ ಡೇನೇ ಈ ಕಲರ್ ಬರುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಸ್ವಲ್ಪ ಎಲ್ಲಿ ಹೋಗಿದೆ ಆ ಥರದ್ದೆಲ್ಲ ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ಮೀನ್ಸ್ ಅದು ಕೆಳಗಡೆ ಬಿದ್ದು ಆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲ ಲೈನ್ಸ್ನು ತೆಗೀರಿ. ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೀವು ಪೈನಾಪಲ್ ಗೊಜ್ಜು ತಿಂದಿದ್ದೀರಲ್ಲ ಅದೇ ಥರ ಅನಿಸುತ್ತೆ, ಗೊತ್ತೇ ಆಗಲ್ಲ. ಇದು ಖರ್ಜೂರ, ಇದು ಡೇಟ್ಸ್. ಇದು ಆ ಡೇಟ್ಸ್ದು ಬೀಜ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದು ರೆಡಿ ಇರಲಿ. ನೋಡಿ ಈ ಥರ ಇರುತ್ತೆ. ನೀರೇನು ಹಾಕೋದು ಬೇಡ, ಹಾಗೆ ಆಗ್ತದೆ. ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ನೆನೆಸ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಅದಾದಮೇಲೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ನೋಡಿದ್ರ ಈ ನಾವು ಕಟ್ ಮಾಡಿಟ್ಟಂಥ ಸ್ಟಾರ್ ಫ್ರೂಟನ್ನ ಹಾಕ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಒಂದು 1/4 ಸ್ಪೂನು ಅಚ್ಕಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ಕೊಂಬಿಟ್ಟು ಇದಕ್ಕೊಂಚೂರು ಲೈಟ್ ಒಗ್ರಿರುತ್ತೆ ಅದಕ್ಕೆ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ, ಅದರಲ್ಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಅಷ್ಟೇ ಚೆಂದ ಮಿಕ್ಸ್ ಮಾಡಿ ಮುಚ್ಚಿಡಿ. 2 to 3 ಮಿನಿಟ್ಸ್ ಅಷ್ಟೇ. ಒಂದೇ ಒಂದು ಆವಿಗೆ ಅದು ಬೆಂದೋಗಿರುತ್ತೆ. ನೋಡಿ ಬೆಂದಿದೆ. ಈ ಟೈಮಲ್ಲಿ ನಾವು ಖರ್ಜೂರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗಲೇ ಅದ್ರದ್ದು ಕಲರ್ ಒಂಚೂರು ಚೇಂಜ್ ಆದಾಗ ಅನಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಚಪಾತಿಗೆಲ್ಲ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಏನೂ ಇಲ್ಲದೆ ಹಾಗೇ ತಿನ್ಬೋದು. ಅದು ಒಂದು ಉಪ್ಪು, ಹುಳಿ, ಖಾರ, ಆ ಖರ್ಜೂರದ ಸ್ವೀಟು ಅದೆಲ್ಲ ಸಖತ್ತಾಗಿ ಅನಿಸುತ್ತೆ. ತಿನ್ನೋರಿಗೆ ಗೊತ್ತೇ ಆಗೋಲ್ಲ, ಅದು ಹೇಳೋದೇ ಇಲ್ಲ ಅವರು ಇದು ಸ್ಟಾರ್ ಫ್ರೂಟ್ ಅಂತೇಳಿ. ಆ ಥರ ಪೈನಾಪಲ್ ಗೊಜ್ಜು ಕೂಡ ಅದೇ ಥರ ಟೇಸ್ಟ್ ಬರುತ್ತೆ, ಹಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಬಾಯಿ ಕೆಟ್ಟಾಗ ಮಾಡ್ಕೊಳ್ಳಿ, ಬಾಯಿಗೆ ರುಚಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.